ಯಾರ ಮೇಲೂ ಡಿಪೆಂಡ್ ಆಗದೆ ನಿಮ್ ಕಾಲ್ ಮೇಲೆ ನಿಂತು ನಿಮ್ದೇ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂತ ನಿಮ್ ತಲೆ ಹೇಳಿದ್ರೆ ಈ 4 ಮನಿ ಮೈಲ್ ಸ್ಟೋನ್ಸ್ಗಳು ನಿಮಗೆ ಗೊತ್ತಿರಲಿ. ಮೊದಲನೇದು 1 ಲಕ್ಷ ಕ್ಯಾಶ್ ಇನ್ ಬ್ಯಾಂಕ್ ಅಕೌಂಟ್. ಕೇಳಕ್ಕೆ ಇದು ಚಿಕ್ಕದನ್ಸ್ಬೋದು, ಆದ್ರೆ 90% ಇಂಡಿಯನ್ಸ್ ಹತ್ರ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ 1 ಲಕ್ಷನೂ ಇಲ್ಲ. ನೀವು 0 ಇಂದ ಸ್ಟಾರ್ಟ್ ಮಾಡಿ ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ 6 ಫಿಗರ್ ನೋಡುವಂತ ಖುಷಿ ಇದೆಯಲ್ಲ, ಅದು ಬೇರೆನೆ ಬಿಡಿ. ಎರಡನೇದು 10 ಲಕ್ಷ ಪೋರ್ಟ್ಫೋಲಿಯೋ. ಈ ಮೈಲ್ ಸ್ಟೋನ್ ಇಂಡಿಯಾದಲ್ಲಿ ಮನಿ ಗೇಮ್ನೇ ಚೇಂಜ್ ಮಾಡ್ಬಿಡುತ್ತೆ. ಇದನ್ನ ಅಚೀವ್ ಮಾಡ್ಬಿಟ್ರೆ ಯಾವುದೇ ತರ ಹೆಲ್ತ್ ಎಮರ್ಜೆನ್ಸೀಸ್ ನಿಮ್ಮ ಫ್ಯಾಮಿಲಿನ ಬ್ರೇಕ್ ಮಾಡಕ್ಕಾಗಲ್ಲ. ಜಾಬ್ ಹೋದ್ರೂ ನೀವು ಪ್ಯಾನಿಕ್ ಆಗ್ಬೇಕಾಗಿಲ್ಲ. ಒಳ್ಳೆ ಬಟ್ಟೆ, ಒಳ್ಳೆ ಗ್ಯಾಜೆಟ್ಸ್, ಹಾಗೆ ಒಳ್ಳೆ ಜಾಗದಲ್ಲಿ ನೀವು ಊಟನ ಅಫೋರ್ಡ್ ಮಾಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಫೌಂಡೇಶನ್. ಮೂರನೇದು 1 ಕೋಟಿ ಲಿಕ್ವಿಡ್ ಅಸೆಟ್ಸ್. ಇದನ್ನ ಇಂಡಿಯಾದಲ್ಲಿ ಜಸ್ಟ್ 2% ಜನ ಮಾತ್ರ ಅಚೀವ್ ಮಾಡಕ್ ಸಾಧ್ಯ. ಈ ಪಾಯಿಂಟ್ ಅಲ್ಲಿ ಲೇ ಆಫ್ಸ್ ಅಥವಾ ಬಿಸ್ನೆಸ್ ಕೈ ಕೊಡ್ತು ಅಂತ ನೀವು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಆಕ್ಚುಲಿ ರಿಸ್ಕ್ ಕಮ್ಮಿ ಇರೋ ಕೆಲಸ ತಗೊಂಡು ನಿಮ್ ಫ್ಯಾಮಿಲಿಗೆ ಟೈಮ್ ಕೊಡ್ಬೋದು. ಮೇ ಬಿ ನಿಮ್ ಹೋಮ್ ಟೌನ್ ಕೂಡ ಶಿಫ್ಟ್ ಆಗ್ಬೋದು. ಆದ್ರೂ ಈ ಪಾಯಿಂಟ್ ಅಲ್ಲಿ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆ ತರ ಮಾಡ್ಬೇಕು ಅಂದ್ರೆ ನೀವು 4th ಮೈಲ್ ಸ್ಟೋನ್ ನ ಅಚೀವ್ ಮಾಡಬೇಕು. ಅದು 10 ಕೋಟಿ ನೆಟ್ವರ್ಕ್. ಈ ಪಾಯಿಂಟ್ ಅಲ್ಲಿ ನೀವು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ, ದುಡ್ಡೇ ನಿಮ್ಗೋಸ್ಕರ ಕೆಲಸ ಮಾಡುತ್ತೆ. ನಿಮ್ಮ ಹತ್ರ ಇರೋ 10 ಕೋಟಿ ದುಡ್ಡಿಗೆ 10% ರಿಟರ್ನ್ ಬಂದ್ರು ವರ್ಷಕ್ಕೆ 1 ಕೋಟಿ ಅರ್ನ್ ಮಾಡ್ತೀರಾ. ಜಾಬ್ ಬೇಕಾದ್ರೂ ಬಿಡ್ಬೋದು, ಹೊಸ ಫೋನ್ ತಗೊಬೋದು, ಹೊಸ ಗಾಡಿ ತಗೊಬೋದು, ಹೊಸ ಮನೆ ಬೇಕಾದ್ರೂ ಕಟ್ಬೋದು, ಬಿಂದಾಸ್ ಜೀವನ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಮಕ್ಳ ಎಜುಕೇಶನ್, ನಿಮ್ಮ ಪೇರೆಂಟ್ಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ನ ಕೂಡ ಅಫೋರ್ಡ್ ಮಾಡ್ಬೋದು. ಆದ್ರೆ ಇದನ್ನೆಲ್ಲಾನು ಅಚೀವ್ ಮಾಡಿ ನೀವು ಗುಡ್ ಹ್ಯೂಮನ್ ಬೀಯಿಂಗ್ ಅಲ್ಲ ಅಂದ್ರೆ ಏನು ಯೂಸ್ ಇಲ್ಲ ಬಿಡಿ. ನೀವು ಇದರಲ್ಲಿ ಯಾವ ಮೈಲ್ ಸ್ಟೋನ್ ನ ಆಲ್ರೆಡಿ ಅಚೀವ್ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.